ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಹಿರಿಯಕರು, ಅನುಭವಿಗಳು ನಾಗನಗೌಡರು ಇವತ್ತು ನಮ್ಮನ್ನೆಲ್ಲರನ್ನೂ ಬಿಟ್ಟು ನಿಧನರಾಗಿರ್ತಕ್ಕಂಥದ್ದು ಭಾಳ ಮನಸ್ಸಿಗೆ ಆಘಾತ ತಂದುಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ಅವರ ಮಗನಾದ ಶರಣಗೌಡರು ಇವತ್ತು ಅವರ ಜಾಗವನ್ನು ತುಂಬಿಸಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಕ್ಷೇತ್ರದ ಜನತೆಯ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸಂಪರ್ಕವನ್ನು ಹೊಂದ್ಕೊಂಡಿದ್ದಾರೆ. ಶರಣಗೌಡರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮವಾದಂಥ ಒಂದು ಭವಿಷ್ಯ ಇದೆ ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನತೆಯ ಒಂದು ಅಭಿಪ್ರಾಯ. ಮಾನ್ಯ ದೇವೇಗೌಡರು ಸಾಹೇಬರು ಶರಣಗೌಡರಿಗೆ ಈಗ ತಾನೇ ದೂರವಾಣಿ ಮೂಲಕವಾಗಿ ಫೋನ್ನಲ್ಲಿ ಮಾತನಾಡಿದ್ದಾರೆ. ಅವರಿಲ್ಲಿ ಬರಬೇಕಾಗಿತ್ತು, ಆದರೆ ಅವ್ರಿಗೆ ಇವತ್ತು ವಯಸ್ಸಿನ ಒಂದು ಸಮಸ್ಯೆಯಿಂದ ಹೆಚ್ಚಾಗಿ ಓಡಾಡ್ತಕ್ಕಂಥದ್ದಕ್ಕೆ ಸಮಸ್ಯೆ ಇರತಕ್ಕಂಥ ಒಂದು ಕಾರಣದಿಂದ ಇವತ್ತು ಅವರು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಜೊತೆಯಲ್ಲಿ ಬರಬೇಕಾಗಿತ್ತು, ಆದರೆ ಇವತ್ತು ಕೆರಗೋಡ್ನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ವಿಶ್ವವಾಗಿ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಏನು ಪಕ್ಷಾತೀತವಾಗಿ ಇವತ್ತು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಒಂದು ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಜನಗಳೇನು ಭಾಗವಹಿಸ್ತಾ ಇದ್ದಾರೆ. ಕೊನೆಯ ಒಂದು ಮೂಮೆಂಟ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದಿರತಕ್ಕಂಥದ್ದು ಒಬ್ಬ ಕುಟುಂಬದ ಸದಸ್ಯನಾಗಿ. ಕಾರಣ, ನಾಗನಗೌಡರು ಸಾಹೇಬರು ದೇವೇಗೌಡರು ಕಾಲದಿಂದನೂ ಪಕ್ಷದ ಪರವಾಗಿ ದುಡಿಮೆ ಮಾಡ್ಕೊಂಬಂದಿರತಕ್ಕಂಥ ಒಂದು ವ್ಯಕ್ತಿ. ನಮ್ಮೆಲ್ರಿಗೂ ಅತ್ಯಂತ ಇವತ್ತು ಭಾಳ ದುಃಖ ತಂದುಕೊಟ್ಟಿದೆ. ಆಲ್ ಆಫ್ ಎ ಸಡನ್ನಾಗಿ ಈ ರೀತಿ ಆಗಿರ್ತಕ್ಕಂಥದ್ದು ನಮ್ಗೆ ಯಾರಿಗೂ ಕೂಡ ಇವತ್ತಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅವರ ಕುಟುಂಬಕ್ಕೆ ಶಾಂತಿಯನ್ನು ಕೊಡಲಿ. ಈ ಒಂದು ನೋವನ್ನು ಭರಿಸ್ತಕ್ಕಂಥದ್ದಕ್ಕೆ ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತೀನಿ. ಧನ್ಯವಾದ. ಒಂದು ಸೌಹಾರ್ದಿತವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಶರಣಗೌಡರು ಕೂಡ ಅದೇ ರೀತಿ ಇವತ್ತು ಅವರು ತಂದೆ ಯಾವ ರೀತಿ ಜನಗಳ ಜೊತೆ ಬೆರೀತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿದ್ರು, ಅದೇ ರೀತಿ ಜನಗಳ ಒಂದು ಸೇವೆಯಲ್ಲಿ ಅವರು ಕೂಡ ತೊಡಗಿದ್ದಾರೆ. ಹಾಗಾಗಿ ನಾಗನಗೌಡರ ಜಾಗವನ್ನು ಮುಂದಿನ ದಿನಗಳಲ್ಲಿ ಶರಣಗೌಡರು ತುಂಬಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತರಿರ್ಬೋದು, ಜನತೆಯ ಒಂದು ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೂಡ ಹೌದು. ಸ್ವಾಮಿ ಅವರು ಇವತ್ತು ಆ ಕಾರ್ಯಕ್ರಮವನ್ನು ಹೋಗಬೇಕಾದಂಥ ಒಂದು ಅನಿವಾರ್ಯದ ಪರಿಸ್ಥಿತಿಯಿಂದ, ಒತ್ತಡದಿಂದ ಇವತ್ತು ಬರಲಿಕ್ಕಾಗಲಿಲ್ಲ. ಹಾಗಾಗಿ ಬಹುಶಃ ಇನ್ನೊಂದು 2 ದಿನಗಳಲ್ಲಿ ಕುಮಾರಸ್ವಾಮಿ ಅವರೇ ಬಂದು ಶರಣಗೌಡರ ಕುಟುಂಬನ ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.